ಈಗ ಎಸ್ ಒಂದು ನೆಲೆ ಊರಿದ್ರಿ. ಈಗ ಸಿನಿಮಾ ಅಂದಾಗ ನಿಮ್ಗೆ ಆ ಕ್ಷಣ ಸಂತೋಷ ಆಯ್ತು, ಎಸ್ ನಾನು ಬರೆದ ಡೈಲಾಗ್ ಇಲ್ಲಿ ಬರ್ತಾ ಇದೆ, ಜನ ಅದನ್ನು ವಿಜೃಂಭಿಸ್ತಾ ಇದ್ದಾರೆ, ಖುಷಿ ಆಗ್ತಿದ್ದಾರೆ, ನನಗೂ ಅದು ಖುಷಿ ಕೊಟ್ಟಿದೆ ಅನ್ನುವಂಥ ಸನ್ನಿವೇಶ ನೆನಪು ಮಾಡ್ಕೊಂಡು ನನ್ನ ಫಸ್ಟ್ ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿರ್ದೇಶಕರುಗಳಿಗೆ ಅವರು ಮಾಡಿದ ಕತೆಗೆ ಅವರು ಮಾಡಿದ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕೆಂದರೆ ಅದು ಕನಸು, ಒಬ್ಬ ನಿರ್ದೇಶಕನ ಕನಸು ಯಾವಾಗಲೂ ಆ ಟೀಮ್ ಕಟ್ಟೋದು ಇದರಲ್ಲಿರುತ್ತೆ. ಕರೀತಾರೆ, ಅವ್ರು ಮಾಡಿರೋ ಕಥೆನ ನಮ್ಗೆ ಹೇಳ್ತಾರೆ, ಇದು ಈ ಥರ ಸೀನ್ಗಳು ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಒಬ್ಬ ಸಂಭಾಷಣೆಕಾರನ ಕರೆಸಿದ್ದಾರೆ ಅಂದರೆ ಅವ್ರು ಮಾಡಿರೋ ಸೀನ್ಗಳಲ್ಲಿ ನಾವು ಎಷ್ಟು ನ್ಯಾಯ ಒದಗಿಸ್ಬೋದು ಅದನ್ನ ಇದು ಮಾಡಿಕೊಂಡು, ಮತ್ತೆ ಯಾವಾಗಲೂ ನಾವು ಮಾಡ್ಕೊಂಡು ಬಂದಿರೋ ಸಿನಿಮಾಗಳು ಒಬ್ಬರ ಶ್ರಮ ಅಂತೂ ಅಲ್ವೇ ಅಲ್ಲ, ಒಂದು ತಂಡ. ಅದು ಆ ತಂಡದ ಜೊತೆ ಕೆಲಸ ಮಾಡ್ಕೊಂಡು ಹೋದಾಗ ಒಂದು ಸಿನಿಮಾ ಅಂದಾಗ ನಿಮ್ಮ ಪ್ರಕಾರ, ಮಾಸ್ತಿ ಅವ್ರ ಪ್ರಕಾರ ಸಂಭಾಷಣೆ ಅನ್ನೋದು ಎಷ್ಟು ಮುಖ್ಯ? ಡೈಲಾಗ್ಸ್ ಜೀವ. ಪ್ರತಿಯೊಂದು ಒಂದು ಕಟ್ಟಡಕ್ಕೆ ನಾನು ಯಾವಾಗಲೂ ಹೇಳೋದು, ಒಂದು ಕಟ್ಟಡಕ್ಕೆ ಇದರಲ್ಲಿ ಪ್ರಮುಖವಾದ ಪಿಲ್ಲರ್ ಯಾವುದು ಅಂತ ಹೇಳಿದ್ರೆ ಇಡೀ ಕಟ್ಟಡ ನಿಂತಿರೋದು ಅದು. ಮತ್ತೆ ಅಡಿಪಾಯದಲ್ಲಿ ಯಾವ ಕಲ್ಲು ಮುಖ್ಯ ಅನ್ನೋದೇನಿಲ್ಲ, ಅಡಿಪಾಯನೇ ಮುಖ್ಯ. ಸೊ ಬರವಣಿಗೆ ಅನ್ನೋದು ಅಡಿಪಾಯ, ಅದು ಸ್ಟ್ರಾಂಗ್ ಆಗಿರ್ಬೇಕು. ಅದು ಇದ್ದುಬಿಟ್ಟಾಗ ನೀವು ಅದ್ರ ಮೇಲೆ ಏನ್ ಕಟ್ಕೊಂಡು ಹೋದ್ರೂ ಗಟ್ಟಿಯಾಗಿರುತ್ತೆ. ಅದು ಇವತ್ತು ಉಪೇಂದ್ರ ಸರ್ UI ಮಾಡ್ತಿದ್ದಾರೆ ಅಂದ್ರೆ ಅವರು ಹಿಂದೆ ಮಾತಾಡ್ತಿರ್ತಾರಲ್ಲ, ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಬರವಣಿಗೆಗಾರನಾಗಿ, ಸಾಹಿತ್ಯಗಾರನಾಗಿ ಅವ್ರು ಏನ್ ಪಾಯ ಹಾಕಿದ್ದಾರೆ. ಇವತ್ತು ನಮ್ಮ ಉಪಿ ಸರ್ ಏನ್ ಮಾಡಿದ್ರು ಅವ್ರು ಹಾಕೊಂಡಿರೋ ಪಾಯ, ಅವ್ರದ್ದೊಂದು ಗುಡ್ ವಿಲ್ ಇದೆಯಲ್ಲ ಜನಗಳ ಮನಸ್ಸಲ್ಲಿ, ನಾನೇನೋ ಒಂದು ಕೊಡ್ತೀನಿ ಅಂದ್ರೆ ಅದು ನಿಮಗೆ ರುಚಿಸುತ್ತೆ ಅನ್ನೋದು ಬರವಣಿಗೆ ಅನ್ನೋದು ಅಷ್ಟು ಸ್ಟ್ರಾಂಗ್ ಮೇಡಮ್. ಈಗ ಕನ್ನಡ ಡೈಲಾಗ್ಸ್ ಅಂದಾಗ, ಕನ್ನಡ ಸಂಭಾಷಣೆ ಅಂದಾಗ ಕನ್ನಡ ಎಷ್ಟು ಮುಖ್ಯ ಅಂತ. ಯಾಕಂದ್ರೆ ನೀವು ಕೋಲಾರದಿಂದ ಬಂದಿದ್ದೀರಿ, ನೀವಾಗಲೇ ಒಂದು ಮಾತನ್ನು ಹೇಳಿದ್ರಿ, ನಂಗೆ ಈಗಲೂ ಅದು ರಿಕಾಲ್ ಆಗ್ತಾ ಇದೆ. ಫೈಟಿಂಗ್ ಅನ್ನೋಕ್ಕೂ ಬರ್ತಿರ್ಲಿಲ್ಲ ಫೈಟಿಂಗು. ಈ ಕೋಲಾರ ಭಾಗ ತಗೊಂಡ್ರೆ ಲ ವ್ಯತ್ಯಾಸ ಆಗುತ್ತೆ, ತುಮಕೂರು ಭಾಗ ತಗೊಂಡ್ರು ಅಲ್ಲೇ ಸ್ವಲ್ಪ ಲದೇ ವ್ಯತ್ಯಾಸ, ಈ ಹಾಸನ ತಗೊಂಡ್ರೆ ಹಾಸನ ಅದು. ಸೊ ಈ ತರದ ಕೆಲವೊಂದು ವ್ಯತ್ಯಾಸಗಳು ಇರೋದ್ರಿಂದಾಗಿ ಭಾಷಾ ಹಿಡಿತ ಅನ್ನೋದು ಬಹಳ ಚೆನ್ನಾಗಿರಬೇಕು. ಆದ್ರೆ ಅದ್ರದ್ದೊಂದು ಫ್ಲೇವರೇ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ರಿಗೂ ಗಳು ಅಂತ ವಸ್ತುಗಳು, ಗಾಜುಗಳು, ನೀರುಗಳು ಎಲ್ಲದಕ್ಕೂ ಗಳು ಕೊಡ್ತಾರೆ. ಅದು ಫ್ಲೋ. ಬಟ್ ದೇವ್ರಿಗೆ ಅವನು ಅಂತಾರೆ, ನೋಡ್ಕೊಂತ ಹೋಗು, ಅವನ್ ಬಿಡಲ್ಲ ಹೋಗು ನಿನ್ನ ಅಂತಂದ್ರೆ ಅದೆಷ್ಟು ಪ್ರೀತಿ ಅಂದ್ರೆ ದೇವ್ರು ನಮ್ ಜೊತೆಗಿದ್ದಾರೆ ಅನ್ನೋ ಅದೊಂದು ಧೈರ್ಯ. ಈಗ ಒಳ್ಳೆ ಫ್ರೆಂಡ್ ತರ, ನಮ್ ಜೊತೆ ಅವ್ನ್ ಬಿಡಲ್ಲ, ನಮ್ ಕೈ ಬಿಡಲ್ಲ, ಹೋಗ ಪೂಜೆಗಳು ಮಾಡೋಗು, ಕಾಯಿಗಳು ಹೊಡೆದು ತೀರ್ಥಗಳು ತಗೊಂಡು ಪ್ರಸಾದಗಳು ತಗೊಂಡ್ರೆ ನಿನ್ ತಲೆಕಾಯಿಗಳು ನೋಡ್ಕೊಂತಾನ ಹೋಗಿ, ನಿಂದ ಕಾಪಾಡ್ಕೊತಾನ ಹೋಗಿ, ಹಿಂಗೆ. ಮತ್ತೆ ಕನ್ನಡ ಅಂತ ಹೇಳಿದಾಗ ನಮಗೆ, ನಮ್ಮ ಕೋಲಾರ ಭಾಗದವ್ರಿಗೆ, ನಾವು ಯಾವತ್ತು ಕನ್ನಡ ಬಂಗಾರ. ಅದು ನಾಲ್ಗೆಗಿಂದ ನಾಲ್ಗೆ ಹೋಗ್ತಾ ಹೋಗ್ತಾ ಒಡವೆ ಆಗುತ್ತೆ. ಅಷ್ಟು ಪ್ರೀತಿ ಇದೆ. ಮತ್ತೆ ಇವತ್ತಿಗೂ ಕೋಲಾರಲ್ಲಿ ನೀವು ಎಲ್ಲೇ ಹೋದ್ರೂ ತೆಲುಗು ಇನ್ಫ್ಲೂಯೆನ್ಸ್ ಇರುತ್ತೆ ಆಡು ಭಾಷೆಯಲ್ಲಿ, ಆದ್ರೆ ಲಿಪಿಯಲ್ಲಿ ಮಾತ್ರ ಕನ್ನಡನೇ. ಅವ್ರು ಬರೆಯೋದು, ಅವರು ಎಲ್ಲ ವ್ಯವಹಾರನೂ ಕನ್ನಡದಲ್ಲೇ ಇರುತ್ತೆ. ನಿಮ್ಗೇನು ಚಾಲೆಂಜಸ್ ಅಂತ ಅನಿಸ್ಲಿಲ್ವಾ, ಸವಾಲ್ ಅಂತ ಅನಿಸ್ಲಿಲ್ವಾ? ಈಗ ಅಫ್ಕೋರ್ಸ್ ಲಿಪಿಲಿ ಕನ್ನಡ ಅಂತಂದ್ರೂ ಕೂಡ ಆ ತೆಲುಗು ಇನ್ಫ್ಲೂಯೆನ್ಸ್ ನಿಮ್ಮ ಡೈಲಾಗ್ಗಳಲ್ಲಿ ಬರಲಿಲ್ಲ. ಯಾಕೆಂದ್ರೆ ಇಲ್ಲಿ ನಾನು ಎಜುಕೇಶನ್ಗೆ ಅಂತ ಬಂದಿದ್ದು, LLB ಮಾಡಬೇಕು ಅಂತ. ಇಲ್ಲಿಗೆ ಬಂದಾಗ ಇಲ್ಲಿನ ಪರಿಸರ, ಇದು ಮಹಾಲಕ್ಷ್ಮಿ ಲೇಔಟು, BK ನಗರ, ಯಶವಂತಪುರ, ಆಮೇಲೆ ಇಲ್ಲಿ ಶ್ರೀರಾಮ್ಪುರ, ಸುಜಾತ ಟಾಕೀಸು, ಸೊ ಇದೆಲ್ಲ ಓಡಾಡಿದ್ದು, ಫ್ರೆಂಡ್ಸ್ ಇದ್ದಿದ್ದ ಏರಿಯಾ, ವಿವೇಕಾನಂದ ಕಾಲೇಜು ಆ ಸುತ್ತಮುತ್ತ. ಮತ್ತೆ ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ ದೀನ್ಬಂದ್ ನಗರ ಅಂತಿದೆ. ನಿಮಗೆ ಆ ಒಂದು ಭಾಗ ನೀವು ಎಂಥ ಇವ್ರಿಗೋದ್ರೂ ಸಂಭಾಷಣೆಕಾರ ಆಗ್ಬೋದು. ಅಂದ್ರೆ ಪ್ರತಿಯೊಬ್ಬರದು ಮಾತು ಯಾವ್ದಾದ್ರು ಒಂದು ಶಾರ್ಪ್ ಇದರಲ್ಲಿ ಮಾತಾಡ್ತಿರ್ತಾರೆ, ಅದೊಂದು ಇದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.